ಒಂದೂರಲ್ಲಿ ಒಬ್ಬ ಕ್ಯೂಟ್ ಆಗಿರುವ ಹುಡುಗ ಇದ್ದ. ಅವನ ಹೆಸರು ಏನಪ್ಪ ಅಂತಂದರೆ ಕೋಜಿ ಅಂತ ಹೇಳ್ಬಿಟ್ಟು. ಈ ಕೋಜಿ ಅನ್ನೋ ಹುಡುಗ ತುಂಬಾ ಕ್ಯೂರಿಯಸ್ ಆಗಿದ್ದ. ಅವನಿಗೆ ಎಲ್ಲವನ್ನ ಪ್ರಶ್ನೆ ಮಾಡಬೇಕು, ಎಲ್ಲವನ್ನ ತಿಳ್ಕೋಬೇಕು ಅನ್ನೋ ತುಡಿತಾ ಇತ್ತು. ಆತ ಲೈಫಿನಲ್ಲಿ ಬರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಹುಡುಕ್ತಾ ಇದ್ದ. ಅವನಿಗೆ ಒಂದಿನ ಗೊತ್ತಾಗತ್ತೆ, ಅವನ ಊರಿನ ಪಕ್ಕದಲ್ಲೇ ಇರುವ ಒಂದು ದೊಡ್ಡ ಬೆಟ್ಟದ ಮೇಲೆ ಒಬ್ಬರು ಜನ್ ಮಾಸ್ಟರ್ ಇದ್ದಾರೆ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಅದು ಗೊತ್ತಾಗ್ತಾ ಇದ್ದಂತೆ ಕೋಜಿ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಆ ದೊಡ್ಡ ಗುಡ್ಡವನ್ನು ಹತ್ತೋಕ್ಕೆ ಶುರು ಮಾಡ್ತಾನೆ. ಎದ್ನೋ ಬಿದ್ನೋ ಅಂತೇಳಿ ಆ ದೊಡ್ಡ ಗುಡ್ಡವನ್ನು ಹತ್ಬಿಟ್ಟು ಮೇಲ್ಗಡೆ ಹೋಗ್ತಾನೆ. ಮೇಲೆ ಒಂದು ಜನ್ ಟೆಂಪಲ್ ಇರುತ್ತೆ. ಈ ಜನ್ ಅಂತಂದರೆ ಏನಪ್ಪ ಅಂತಂದರೆ ಜಪಾನಿನಲ್ಲಿರುವ ಒಂದು ಬುದ್ಧಿಸ್ಟ್ ಫಾರ್ಮ್ ಅಂದಂಗೆ, ಅಂದರೆ ಟೈಪ್ ಆಫ್ ಬುದ್ಧಿಸಮ್ಮೇ ಅಂದಂಗೆ ಅದು ಕೂಡ. ಆ ಜನ್ ಮಂದಿರದಲ್ಲಿ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗ್ತಾ ಇದ್ದಂತೆ ಅವನಿಗೆ ಓರ್ವ ವಯಸ್ಸಾದ ಪುರುಷ ಕಾಣಿಸ್ತಾರೆ. ಅವರಿಗೆ ಈ ಕೋಜಿ ಕೇಳ್ತಾನೆ, ನಾನು ಜನ್ ಮಾಸ್ಟರ್ ಅವರನ್ನು ಭೇಟಿಯಾಗುವನಿದ್ದೇನೆ, ಯಾವಾಗ ಸಿಗ್ತಾರೆ ಅಂಥೇಳಿ. ಈ ಹುಡುಗನಲ್ಲಿರುವ ಕ್ಯೂರಿಯಾಸಿಟಿ ಮತ್ತು ಅವನ ಸ್ಟೇಟ್ ಫಾರ್ವರ್ಡ್ನೆಸ್ಸು, ಅವನ ಕಣ್ಣಲ್ಲಿರುವ ಒಂದು ಕುತೂಹಲ, ಕಲಿಬೇಕನ್ನೋ ಹಂಬಲವನ್ನು ನೋಡಿಬಿಟ್ಟು ಅವರು ಒಂದು ಮುಗುಳ್ನಗೆಯನ್ನು ಬೀರ್ತಾರೆ. ಈ ಕೋಜಿಗೆ ನಾನು ಯಾವ ಹಿರಿಯ ವ್ಯಕ್ತಿಯೊಂದಿಗೆ ಮಾತಾಡ್ತಾ ಇದ್ದೀನಲ್ಲ ಅವರೇ ತಾನು ಹುಡುಕಿಕೊಂಡು ಬಂದಿರುವ ಜನ್ ಮಾಸ್ಟರ್ ಅನ್ನೋದು ಗೊತ್ತಾಗಲ್ಲ. ಆದರೆ ಜನ್ ಮಾಸ್ಟರ್ಗೆ ಗೊತ್ತಾಗತ್ತೆ ಈ ಪುಟ್ಟ ಬಾಲಕ ಯಾಕೆ ಇಷ್ಟೊಂದು ಎತ್ತರಕ್ಕೆ ಈ ದೊಡ್ಡ ಗುಡ್ಡವನ್ನು ಏರಿ ಬಂದಿದ್ದಾನೆ ಅನ್ನೋದು. ಅದಕ್ಕಾಗಿ ಅವರು ಮತ್ತೊಮ್ಮೆ ಅವನಡೆಗೆ ನೋಡಿ ಸ್ಮೈಲ್ ಮಾಡ್ತಾರೆ. ಮತ್ತು ಸ್ಮೈಲ್ ಮಾಡಿಬಿಟ್ಟು 10 ವರ್ಷ ಆಗತ್ತೆ ಅಂತ ಹೇಳ್ತಾರೆ. ಈ ವಯಸ್ಸಾದ ವ್ಯಕ್ತಿ 10 ವರ್ಷ ಅಂತ ಹೇಳಿದ ತಕ್ಷಣ ಕೋಜಿಗೆ ಸ್ವಲ್ಪ ಆಶ್ಚರ್ಯ ಆಗಿಬಿಡುತ್ತೆ. ಏನು 10 ವರ್ಷನಾ? ಇಲ್ಲ, ನಾನು ಜನ್ ಮಾಸ್ಟರ್ ಅವನನ್ನು ಮೀಟ್ ಆಗಲೇಬೇಕು, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತಾನೆ. ಈ ಕೋಜಿ ಈ ರೀತಿ ಹೇಳಿದ ತಕ್ಷಣ ಜನ್ ಮಾಸ್ಟರ್ ಏನು ಹೇಳ್ತಾರಪ್ಪ ಅಂತಂದರೆ 20 ವರ್ಷ ಆಗತ್ತೆ ಜನ್ ಮಾಸ್ಟರ್ ನನಗೆ ಸಿಗೋಕೆ ಅಂತೇಳಿ. ಸೊ ಇದನ್ನು ಕೇಳಿದ ನಂತರ ಕೋಜಿಗೆ ಸ್ವಲ್ಪ ಕೋಪನೂ ಬರುತ್ತೆ ಮತ್ತು ದುಃಖನೂ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕೋಜಿ ಜನ್ ಮಾಸ್ಟರ್ಗೆ ಮತ್ತೆ ಕೇಳ್ತಾನೆ, ಒಂದು ವೇಳೆ ನಾನು ಹಾರ್ಡ್ ವರ್ಕನ್ನು ಜಾಸ್ತಿ ಮಾಡಿದರೆ, ಹಗಲು ರಾತ್ರಿ ಕೆಲಸ ಮಾಡಿದರೆ, ಊಟ ನಿದ್ರೆ ಎಲ್ಲವನ್ನು ತ್ಯಾಗ ಮಾಡಿಬಿಟ್ಟು ಕೆಲಸ ಮಾಡಿದರೆ, ನನ್ನ ಜೀವನವನ್ನೇ ಇದಕ್ಕೋಸ್ಕರ ಡೆಡಿಕೇಟ್ ಮಾಡಿದರೆ, ಆವಾಗ ನನಗೆ ಜನ್ ಮಾಸ್ಟರ್ ಸಿಗೋಕ್ಕೆ ಎಷ್ಟು ಲೇಟ್ ಆಗುತ್ತೆ ಅಂತೇಳಿ ಕೇಳ್ತಾನೆ. ಆವಾಗ ಜನ್ ಮಾಸ್ಟರ್ ಹೇಳ್ತಾರೆ, ಮತ್ತೊಮ್ಮೆ ಅವನ ಕಡೆ ನೋಡಿ ಸ್ಮೈಲ್ ಮಾಡಿ, ಈಗ ನೀನು ಇಷ್ಟೆಲ್ಲ ಮಾಡಿದರೆ ಒಂದು 30-40 ವರ್ಷ ಆಗತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿದ ನಂತರ ಕೋಜಿಗೆ ದುಃಖವನ್ನು ತಡೆದುಕೊಳ್ಳೋಕ್ಕಾಗಲ್ಲ. ಆತ ಸ್ವಲ್ಪ ಅಳೋಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಎಮೋಷ್ನಲ್ ಆಗಿ ಜನ್ ಮಾಸ್ಟರ್ಗೆ ಹೇಳ್ತಾನೆ, ಏನು ನಾನು ಇಷ್ಟೊಂದೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಆದರೆ ನಾನು ಹಾರ್ಡ್ ವರ್ಕ್ ಮಾಡಿದಷ್ಟೇ ನನ್ನ ಗೋಲು ನನ್ನಿಂದ ದೂರ ಹೋಗ್ತಾ ಇದೆ, ಜನ್ ಮಾಸ್ಟರು ನನಗೆ ಸಿಗೋಕ್ಕೆ ತುಂಬ ಟೈಮ್ ಆಗ್ತಾ ಇದೆ, ಯಾಕೆ ಹೀಗೆ ನನಗೆ ಮಾರ್ಗದರ್ಶನವನ್ನು ಮಾಡಿ ಅಂತೇಳಿ ಕೇಳ್ಕೊತಾನೆ. ಸೊ ಕೋಜಿ ತನ್ನನ್ನು ತಾನು ಸರೆಂಡರ್ ಮಾಡಿಕೊಂಡಾಗ ಜನ್ ಮಾಸ್ಟರ್ ಅವರು ಕೋಜಿಗೆ ಹೇಳ್ತಾರೆ, ನೀನು ಹುಡುಕ್ತಾ ಇರುವ ಜನ್ ಮಾಸ್ಟರು ನಾನೇ ಆಗಿರುವೆ, ನಿನ್ನಲ್ಲಿರುವ ಛಲವನ್ನು ನೋಡಿ ನನಗೆ ತುಂಬಾ ಸಂತಸ ಆಯಿತು, ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರಿಸುವೆ ಅಂತೇಳಿಬಿಟ್ಟು ಅವನನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡ್ಬಿಟ್ಟು ಜನ್ ಮಾಸ್ಟರ್ ಅವನಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಡೋಕ್ಕೆ ಶುರು ಮಾಡ್ತಾರೆ. ಜನ್ ಮಾಸ್ಟರ್ ಅವನಿಗೆ ಹೇಳ್ತಾರೆ, ನೋಡು ಪುಟ್ಟ, ನಾವು ಏನನ್ನಾದರೂ ಒಂದನ್ನು ಸಾಧಿಸಬೇಕಪ್ಪ ಅಂತಂದರೆ ನಮ್ಮಲ್ಲಿ ತುಡಿತಾ ಇರಬೇಕು, ಹಂಬಲ ಇರಬೇಕು, ನಾವು ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿಯಾಗಿರಬೇಕು, ಸ್ಯಾಕ್ರಿಫೈಸ್ಗಳನ್ನು ಮಾಡೋಕ್ಕೆ ರೆಡಿಯಾಗಿರಬೇಕು. ಆದರೆ ಯಾವತ್ತೂ ಕೂಡ ನಮ್ಮ ಗಮನ ಇದೆಯಲ್ಲ ಅದು ಎಂಡ್ ರಿಸಲ್ಟ್ ಮೇಲೆ ಇರಬಾರ್ದು ಅಂಥೇಳಿ ಹೇಳ್ತಾರೆ ಅವನಿಗೆ. ಆದರೆ ಕೋಜಿಗಿದು ಅರ್ಥ ಆಗಲ್ಲ. ಸ್ವಲ್ಪ ಬಿಡಿಸಿ ಹೇಳಿ ಅಂತೇಳಿ ಆ ಪುಟ್ಟ ಬಾಲಕ ಮಾಸ್ಟರ್ಗೆ ಕೇಳ್ತಾನೆ. ಮಾಸ್ಟರ್ ಮತ್ತೆ ಅವನಿಗೆ ಸ್ವಲ್ಪ ಬಿಡಿಸಿ ಹೇಳ್ತಾರೆ, ನೋಡು ಪುಟ್ಟ, ನಮಗೆ 2 ಕಣ್ಗಳಿವೆ, ನಮ್ಮ 2 ಕಣ್ಗಳಿವೆ ಅಲ್ಲ, ಇವು ನಮ್ಮ ಜರ್ನಿ ಮೇಲಿರಬೇಕು, ನಾವೇನು ಎಫರ್ಟ್ ಹಾಕ್ತಾ ಇದೀವೋ ಅದ್ರ ಮೇಲೆ ಇರಬೇಕು, ಹೊರತಾಗಿ ಎಂಡ್ ರಿಸಲ್ಟ್ನ ಮೇಲಿರಬಾರ್ದು ಅಂತ ಹೇಳ್ತಾರೆ. ಜೊತೆಗೆ ಅವನಿಗೆ ಒಂದು ಸಣ್ಣ ಎಕ್ಸಾಂಪಲನ್ನು ಕೊಡ್ತಾರೆ. ಆ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ನೋಡಿ, ನಮಗೆ ಒಂದು ದೊಡ್ಡ ಮಾವಿನ ಗಿಡದಲ್ಲಿರುವ ಒಂದು ಮಾವಿನ ಹಣ್ಣನ್ನು ತೆಗೆದುಕೊಳ್ಳೋದಿದೆ ಅಂತ ಅಂದ್ಕೊಳ್ಳಿ. ನಮ್ಮ ಗೋಲ್ ಏನಾಯ್ತು ಇಲ್ಲಿ, ಆ ಮಾವಿನ ಹಣ್ಣನ್ನು ತೆಗೆದುಕೊಳ್ಳೋದಾಯಿತು. ಆದರೆ ನಾವೇನು ಮಾಡಬೇಕಾಗಿದೆ, ನಮ್ಮ 2 ಕಣ್ಣನ್ನು, 2 ಗಮನವನ್ನು ನಮ್ಮ ಜರ್ನಿ ಮೇಲೆ ಇಡೋದಿದೆ. ನಾವೇನಾದರೂ ನಮ್ಮ ಒಂದು ಕಣ್ಣನ್ನು ಮಾವಿನ ಹಣ್ಣು ಮೇಲಿಟ್ಟರೆ ಮತ್ತೊಂದು ಕಣ್ಣನ್ನು ನಮ್ಮ ಜರ್ನಿ ಮೇಲಿಟ್ಟರೆ ಏನಾಗ್ತೀವಿ, ಡೈವರ್ಟ್ ಆಗ್ತೀವಿ, ಕಾಲು ಜಾರಿ ಕೆಳಗಡೆ ಬಿದ್ದೋಗ್ಬಿಡ್ತೀವಿ, ಸೋಲ್ತೀವಿ, ಸತ್ತೋಗ್ಬಿಡ್ತೀವಿ. ಇದಕ್ಕಾಗಿ ನಮಗೆ ಫೇಲ್ಯೂರ್ ಸಿಗತ್ತೆ.
ನಾವು ಏನು ಬೇಕಾದರೂ ಕೂಡ ಅಚೀವ್ ಮಾಡ್ಬೋದು. ಆದರೆ ಅಚೀವ್ ಮಾಡಬೇಕಪ್ಪ ಅಂತಂದರೆ ನಮ್ಮ ಎರಡೂ ಕಣ್ಗಳು ಅಂದರೆ ನಮ್ಮ ಸಂಪೂರ್ಣ ಗಮನ ನಮ್ಮ ಜರ್ನಿ ಮೇಲೆ ಇರಬೇಕು ಹೊರತಾಗಿ ಎಂಡ್ ರಿಸಲ್ಟ್ ಮೇಲಲ್ಲ. ಈಗ ನಮಗೆ ಆ ತುದಿಯಲ್ಲಿರುವ ಮಾವಿನ ಹಣ್ಣು ಸಿಗಬೇಕಪ್ಪ ಅಂತಂದರೆ ನಾವೇನು ಮಾಡಬೇಕು? ಮೊದಲು ನಮ್ಮ ಚಪ್ಪಲಿಗಳನ್ನೇ ಕೆಳಗೆ ಬಿಡಬೇಕು. ಸಾವಕಾಶವಾಗಿ ಹಂತ ಹಂತವಾಗಿ ಆ ಮಾವಿನ ಮರವನ್ನು ಏರ್ತಾ ಹೋಗಬೇಕು, ಕೇರ್ಫುಲ್ಲಾಗಿ ಏರ್ತಾ ಹೋಗಬೇಕು. ನಾವು ನಮ್ಮ ಜರ್ನಿಯನ್ನು ಎಂಜಾಯ್ ಮಾಡಬೇಕು. ಒಂದೊಂದೇ ಹೆಜ್ಜೆಗಳನ್ನು ಜಾಗರೂಕವಾಗಿ ಇಡ್ತಾ ಒಂದೊಂದೇ ಸ್ಟೆಪ್ಪನ್ನು ಮೇಲೆ ಹೋಗಬೇಕು. ಸೊ ಈ ರೀತಿ ನಮ್ಮ ಸಂಪೂರ್ಣ ಗಮನ ನಮ್ಮ ಎರಡೂ ಕಣ್ಗಳು ನಮ್ಮ ಜರ್ನಿಯ ಮೇಲಿದ್ದರೆ, ಮರ ಹತ್ತೋದ್ರ ಮೇಲಿದ್ದರೆ ನಮಗೆ ಒಂದಲ್ಲ ಒಂದಿನ ಕೊನೆಗೆ ನಾವು ಬಯಸಿದ ಮಾವಿನ ಹಣ್ಣು ಸಿಕ್ಕೇ ಸಿಗತ್ತೆ. ಆದರೆ ನಮ್ಮ ಗಮನ ಡೈವರ್ಟ್ ಆಗಿದೆಯಪ್ಪ ಅಂತಂದರೆ, ಬರೀ ನಮ್ಮ ಗಮನ ಆ ಮಾವಿನ ಹಣ್ಣಿನ ಮೇಲೆ ಮಾತ್ರ ಇದೆಯಪ್ಪ ಅಂತಂದರೆ, ನಾವು 24/7 ಆ ಮಾವಿನ ಹಣ್ಣನ್ನೇ ಯೋಚನೆ ಮಾಡ್ತಾ ಇದ್ದರೆ ನಾವು ಸರಿಯಾಗಿ ಮರ ಹತ್ತಲ್ಲ, ಡೈವರ್ಟ್ ಆಗ್ತೀವಿ, ಕೆಳಗೆ ಬಿದ್ದು ಸತ್ತೋಗ್ತೀವಿ, ಸೋಲ್ತೀವಿ ಅಂತ ಹೇಳಿಬಿಟ್ಟು ಜನ್ ಮಾಸ್ಟರ್ ಕೋಜಿಗೆ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ನಂತರ ಕೋಜಿಗೆ ಅರ್ಥ ಆಗತ್ತೆ. ಕೋಜಿ ಗುರುಗಳಿಗೆ ಹೇಳ್ಬಿಡ್ತಾನೆ, ಹೌದು ಗುರುಗಳೇ, ಇದೇ ಪ್ರಶ್ನೆಗೆ ನನಗೆ ಉತ್ತರ ಬೇಕಾಗಿತ್ತು. ನಾವಿಲ್ಲಿ ಮಾವಿನ ಹಣ್ಣಿಗಾಗಿ ಈ ಮಾವಿನ ಮರವನ್ನು ಏರ್ತಾ ಇದ್ದೀವಲ್ಲ, ಇದೇ ರೀತಿ ನಮ್ಮ ಬದುಕಾಗಿದೆ. ನಮ್ಮ ಬದುಕಲ್ಲಿ ನಮಗೆ ಏನೇ ಬೇಕಂದ್ರೂ ಕೂಡ, ಎಜುಕೇಷನ್ ಇರಲಿ, ಜಾಬ್ ಇರಲಿ, ಬಿಸ್ನೆಸ್ ಇರಲಿ, ಪ್ರೀತಿ, ಪ್ರೇಮ, ಸ್ನೇಹ, ಮದುವೆ, ಮಕ್ಕಳು, ಹಣ, ಆಸ್ತಿ, ಜಮೀನು, ನೇಮು, ಫೇಮು, ಅದೇನು ಬೇಕಾದರೂ ಇರಲಿ, ಎಲ್ಲವೂ ಕೂಡ ಈ ಮಾವಿನ ಹಣ್ಣಿನ ಮರವನ್ನು ಏರಿದಂತೆ ಇದೆ. ನಮ್ಮ ಗಮನ ಮಾವಿನ ಹಣ್ಣಿನ ಮೇಲಿರಬಾರ್ದು, ಈ ಮಾವಿನ ಹಣ್ಣಿನ ಗಿಡವನ್ನು ಸರಿಯಾಗಿ ಏರೋದ್ರ ಮೇಲಿರಬೇಕು ಅಂಥೇಳಿ ಕೋಜಿ ಗುರುಗಳಿಗೆ ಹೇಳ್ತಾನೆ. ಕೋಜಿಯಲ್ಲಿರುವ ಬುದ್ಧಿವಂತಿಕೆಯನ್ನು ಗುರುಗಳು ಮೆಚ್ಕೋತಾರೆ. ಈ ಪುಟ್ಟ ಬಾಲಕ ಕೋಜಿಗೆ ನಾನು ಹೇಳಿದ ಅತಿ ದೊಡ್ಡ ಜೀವನ ಪಾಠ ಎಷ್ಟು ಈಸಿಯಾಗಿ ಅರ್ಥ ಆಯ್ತಲ್ಲ ಅಂತ ಹೇಳಿಬಿಟ್ಟು ಗುರುಗಳು ಕೋಜಿಯ ಬೆನ್ನನ್ನು ಚಪ್ಪರಿಸ್ತಾರೆ ಮತ್ತು ಅವನಿಗೆ ಮತ್ತಷ್ಟು ಜೀವನ ಪಾಠಗಳನ್ನು ಕಲಿಸಿಕೊಡ್ತಾರೆ. ಗೆಳೆಯರೇ, ನಮಗೆ ಈ ಕಥೆಯಿಂದ ಏನು ಕಲಿಯೋಕೆ ಸಿಗತ್ತಪ್ಪ ಅಂತಂದರೆ, ನಾವು ನಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ಅಚೀವ್ ಮಾಡ್ಬೋದು, ಏನು ಬೇಕಾದರೂ ಕೂಡ ಅಚೀವ್ ಮಾಡ್ಬೋದು. ಆದರೆ ಕಂಡೀಷನ್ ಏನಪ್ಪ ಅಂತಂದರೆ, ನಮ್ಮ ಸಂಪೂರ್ಣ ಗಮನ ಇದೆಯಲ್ಲ, ಅದು ನಮ್ಮ ಎಫರ್ಟ್ಸ್ಗಳ ಮೇಲಿರಬೇಕು, ಎಂಡ್ ರಿಸಲ್ಟ್ ಮೇಲಿರಬಾರ್ದು. ಗೋಲನ್ನು ಇಟ್ಕೊಳ್ಳೋದು ತಪ್ಪಲ್ಲ, ಆದರೆ ಬರೀ ಗೋಲನ್ನು ಯೋಚನೆ ಮಾಡೋದಲ್ಲ. ಆ ಗೋಲನ್ನು ರೀಚ್ ಆಗೋಕ್ಕೆ ನಾವು ಒಂದೇನು ಜರ್ನಿಯನ್ನು ಫಾಲೋ ಮಾಡ್ತೀವಲ್ಲ, ಒಂದು ಪ್ರೊಸೆಸನ್ನು ಫಾಲೋ ಮಾಡ್ತೀವಲ್ಲ, ಅದನ್ನು ಎಂಜಾಯ್ ಮಾಡಬೇಕು. ಅದರ ಮೇಲೆ ನಮ್ಮ ಸಂಪೂರ್ಣ ಗಮನ ಇರಬೇಕು. ನಿಮಗೆ ಸಿಂಪಲ್ಲಾಗಿ ಹೇಳಬೇಕಪ್ಪ ಅಂತಂದರೆ, ನಾವು ನಮ್ಮ ಜೀವನದಲ್ಲಿ ಗೋಲ್ ಓರಿಯೆಂಟೆಡ್, ರಿಸಲ್ಟ್ ಓರಿಯೆಂಟೆಡ್ ಗೋಲ್ಗಳನ್ನು ಸೆಟ್ ಮಾಡಬಾರ್ದು, ಆ್ಯಕ್ಷನ್ ಓರಿಯೆಂಟೆಡ್ ಗೋಲ್ಗಳನ್ನು ಸೆಟ್ ಮಾಡಬೇಕು. 1 ಕೋಟಿ ಹಣವನ್ನು ಗಳಿಸ್ತೀನಿ ಅಂಥೇಳಿ ಬರೀ ಅದನ್ನೇ ಯೋಚನೆ ಮಾಡೋದಲ್ಲ. 1 ಕೋಟಿ ಹಣವನ್ನು ಗಳಿಸ್ಬೇಕಂತಂದರೆ ಯಾವ ಯಾವ ಕೆಲಸಗಳನ್ನು ಮಾಡಬೇಕು, ಎಷ್ಟು ಪ್ರಾಡಕ್ಟ್ಗಳನ್ನು ರೆಡಿ ಮಾಡಬೇಕು, ಎಷ್ಟು ಜನರಿಗೆ ಸೇಲ್ ಮಾಡಬೇಕು, ಈ ರೀತಿ ಆ್ಯಕ್ಷನ್ ಬೇಸ್ಡ್ ಆಗಿ ನಮ್ಮ ಗೋಲ್ಗಳನ್ನು ಸೆಟ್ ಮಾಡಿ ನಾವು ನಮ್ಮ ಜರ್ನಿಯನ್ನು ಎಂಜಾಯ್ ಮಾಡ್ತಾ ಕೆಲಸ ಮಾಡಬೇಕು. ಅಂದಾಗಲೇ ನಾವು ಸಕ್ಸಸ್ಫುಲ್ ಆಗ್ತೀವಿ ಅನ್ನೋದು ಈ ಒಂದು ಜನ್ ಕಥೆಯಿಂದ ನಮಗೆ ತಿಳಿದು ಬರುತ್ತೆ. ಒಂದು ವೇಳೆ ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು, ಎಲ್ಲವನ್ನು ಅಚೀವ್ ಮಾಡಬೇಕು ಅನ್ನೋ ಕನಸಿದ್ರೆ, ನೀವು ನಿಮ್ಮ ಸಮಯವನ್ನು ದುಡ್ಡಿನಂತೆ ಖರ್ಚು ಮಾಡಬೇಕು. ಯಾರು ತಮ್ಮ ಸಮಯವನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರಲ್ಲ, ದುಡ್ಡು ಅವರ ಹತ್ರ ನೀರಿನಂತೆ ಹರಿದು ಬರುತ್ತೆ. ಅದಕ್ಕಾಗಿ ಸಮಯದ ನಿರ್ವಹಣೆ ಮಾಡೋದನ್ನು ಕಲೀರಿ. ಒಂದು ವೇಳೆ ನೀವು ಟೈಮ್ ಮ್ಯಾನೇಜ್ಮೆಂಟನ್ನು ಕಲಿಯೋರಿದ್ದರೆ, ಈಗಲೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನನ್ನ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ. ಕೋರ್ಸಲ್ಲಿ ಮತ್ತೆ ನಾನು ನಿಮಗೆ ಸಿಗುವೆ. ಈ ಕಥೆಯಿಂದ ನಿಮಗೇನಾದರೂ ಕಲಿಯೋಕೆ ಸಿಕ್ಕಿದೆಯಪ್ಪ ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ, ನಿಮ್ಮ ಯಂಗ್ ಚಿಲ್ಡ್ರನ್ಸ್ಗಳೊಂದಿಗೆ ಶೇರ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.